ನೀವೇನಾದರೂ ತಿಂಡಿಗೆ ಏನು ಪ್ಲ್ಯಾನ್ ಮಾಡಿಲ್ಲ, ಏನು ಮಾಡಬೇಕು, ಇಡ್ಲಿಗೂ ನೆನೆಸಿಲ್ಲ, ದೋಸೆಗೂ ನೆನೆಸಿಲ್ಲ, ಹಿಟ್ಟನ್ನು ರೆಡಿ ಮಾಡಿ ಇಟ್ಟಿಲ್ಲ ಅಂದಾಗ ಇದನ್ನು ಟ್ರೈ ಮಾಡಿ. ಕ್ವಿಕ್ಕಾಗಿ ಮಾಡ್ಕೊಳ್ಬೋದು, ಪರ್ಫೆಕ್ಟಾಗಿ ಬರುತ್ತೆ. ಇದನ್ನು ಮಾಡ್ಕೊಳ್ಳೋದಕ್ಕೆ 1 ಬಟ್ಲಷ್ಟು ಅಕ್ಕಿ ಹಿಟ್ಟು, 1 ಬಟ್ಲಷ್ಟು ಬಜ್ಜಿ ಮಾಡ್ತೀವಲ್ವ ಆ ಕಡಲೆ ಹಿಟ್ಟು, 1 ಬಟ್ಲಷ್ಟು ಚಿರೋಟಿ ರವೆ, ಮೂರನ್ನು ಈಕ್ವಲಾಗಿ ತೊಗೊಳ್ಬೇಕು. ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು ಹಾಕ್ಕೊಂಡು, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತುಂಬ ತೆಳುವಾಗೂ ಕಲಿಸ್ಕೊಳ್ಳೋದು ಬೇಡ, ತುಂಬ ಗಟ್ಟಿಯಾಗೂ ಕಲಿಸ್ಕೊಳ್ಳೋದು ಬೇಡ. 3 ಬಟ್ಲಷ್ಟು ಹಿಟ್ಟಿಗೆ ನಾನು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಈ ರೀತಿ ಬೀಟರ್ ಹೆಲ್ಪ್ ತೊಗೊಂಡು ಈ ರೀತಿ ಹಿಟ್ಟನ್ನು ಬೀಟ್ ಮಾಡಿಕೊಂಡೆ. ಇದಕ್ಕೆ ಸ್ವಲ್ಪ ನೀವು ಬೇಕಿದ್ರೆ ಮೆಂತ್ಯ ಸೊಪ್ಪು ಹೆಚ್ಚಾಕ್ಕೊಬೋದು, ಇಲ್ಲ 1 ಕ್ಯಾರೆಟ್ ತುರಿದು ಹಾಕ್ಕೊಂಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಾಕ್ಕೊಳ್ಬೋದು. ನಾನು ಇಲ್ಲಿ ಕ್ವಿಕ್ಕಾಗಿ ಮಾಡ್ತಿರೋದ್ರಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ. ಅಂಚನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಈ ಹಿಟ್ಟನ್ನು ಹಾಕಿ ಮೇಲ್ಗಡೆ ಎಣ್ಣೆ ಅಥವಾ ತುಪ್ಪ ಹಾಕಿ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿರೋಂಥ ತಿಂಡಿ ರೆಡಿ ಆಗುತ್ತೆ. ನಾನಿದು ಕಲಸಿದ ತಕ್ಷಣ ಮಾಡಿದ್ದೆ, ಹಾಗಾಗಿ ಸ್ವಲ್ಪ ಮಧ್ಯ ಅರ್ಧೋಗಿತ್ತು. ಒಂದು 10 ನಿಮಿಷ ವೀಡಿಯೋ ಮುಗಿದ್ಮೇಲೆ ಹಿಟ್ಟು ನೆಂದಿತ್ತಲ್ವ, ಆಮೇಲೆ ಮಾಡಿರೋಂಥ ದೋಸೆ ಇನ್ನೂ ಚೆನ್ನಾಗಿ ಬಂದಿತ್ತು. ಹಾಗಾಗಿ ಹಿಟ್ಟನ್ನು ಕಲಸಿ ಒಂದು 10 ನಿಮಿಷ ಬಿಟ್ಟು ಮಾಡಿ, ಇನ್ನೂ ಚೆನ್ನಾಗಿ ಬರುತ್ತೆ. ಕೆಂಪು ಚಟ್ನಿ ಜೊತೆ ಸಖತ್ತಾಗಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.